Dear students, today we are discussing about human rights. After the Second World War, in order to protect the human rights and with the efforts of Stalin, Roosevelt and Churchill, the United Nations organizations came into existence. After the Second World War, in order to protect the human rights, ಯಾವಾಗ ಸೆಕೆಂಡ್ ವರ್ಲ್ಡ್ ವಾರ್ ನಡೆಯುತ್ತೋ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಹ್ಯೂಮನ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಹಲವಾರು ದೇಶಗಳು ಮುಂದೆ ಬಂದು ಒಂದು ಸಂಘವನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದೇ ಯಾವುದು? UNO. ಹಲವಾರು ನಾಯಕರ ಒಂದು ನಾಯಕತ್ವದಲ್ಲಿ ಈ ಒಂದು UNO ಸ್ಥಾಪನೆ ಆಗುತ್ತೆ. After the Second World War, in order to protect the human rights with the effort of leaders of Stalin, Roosevelt and Churchill, the United Nations organizations came into existence. The preamble of UNO declares the UNO preamble. UNOದ ಒಂದು preamble ಅಲ್ಲಿ ಏನು ಹೇಳಲಾಗಿದೆ? We the people of the world. We are the people of the world. Have decided to protect our future generation. We have decided to protect our future generation from the destruction of wars. War has driven us to sadness. ಕೇವಲ ಯುದ್ಧ ಏನಕ್ಕೋಸ್ಕರ ಏನಾಗುತ್ತೆ? ಅಶಾಂತಿಯನ್ನು ಹುಟ್ಟಾಕತ್ತೆ ಅಂತ ಹೇಳ್ತಾರೆ. ಹಲವಾರು ಜನರೇಷನ್ಗಳು ಏನಾಗ್ತಾ ಹೋಗುತ್ತೆ? ನಶಿಸಿ ಹೋಗುತ್ತೆ. ಸೊ ವಿ ಹ್ಯಾಸ್ ಡ್ರೈವನ್ ಅಸ್ ಟು ಸ್ಯಾಡ್ನೆಸ್ ಟ್ವೈಸ್ ಇನ್ ಅವರ್ ಲೈಫ್ ಟೈಮ್. ಸೊ ಈಗಾಗಲೇ ನಾವು 2 ವರ್ಲ್ಡ್ ವಾರನ್ನು ಎದುರಿಸಿದ್ವಿ. ಹಾಗಾಗಿ ನಮ್ಮ ಹ್ಯೂಮನ್ ರೈಟ್ಸನ್ನು ಕಾಪಾಡ್ಕೊಳ್ಳೋದು ನಮ್ಮ ಒಂದು ಮುಖ್ಯ ಕರ್ತವ್ಯ ಅಂತ ಹೇಳಲಾಗುತ್ತೆ. ಹೆನ್ಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ UNO ಈಸ್ ಟು ಪ್ರಿವೆಂಟ್ human rights violations in any part of the world. So hence the establishment of UNO is to prevent human rights. ಇದು ಹ್ಯೂಮನ್ ರೈಟ್ಸನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ವೈಲೇಷನ್ಸ್ ಇನ್ ಎನಿ ಪಾರ್ಟ್ ಆಫ್ ದ ವರ್ಲ್ಡ್, ಈ ವರ್ಲ್ಡಲ್ಲಿ ಎಲ್ಲೇ ಒಂದು ಅಶಾಂತಿ ಹುಟ್ಟಿದಾಗ ಅಲ್ಲಿ ಏನು ಮಾಡುತ್ತೆ? UNO ಜಾಗೃತವಾಗುತ್ತೆ. The UNO directed all its members countries to protect the human rights compulsorily on December 10, 1948. ಸೊ ಡಿಸೆಂಬರ್ 10, 1948 ಅಲ್ಲಿ ಏನಾಗುತ್ತೆ? ಹ್ಯೂಮನ್ ರೈಟ್ಸ್ ದಿನ ಅಂತ ಬಿಟ್ಟು ಆಚರಿಸಲಾಗುತ್ತೆ. ಅದರ ಕಾರಣವಾಗಿ ನಾವಿವಾಗ ಪ್ರತಿ ವರ್ಷ ಡಿಸೆಂಬರ್ 10 ಹ್ಯೂಮನ್ ರೈಟ್ಸ್ ಡೇ ಅಂತ ಬಿಟ್ಟು ಕರೀತಾ ಹೋಗ್ತೀವಿ. ಸೊ ನೆಕ್ಸ್ಟ್, ಹ್ಯೂಮನ್ ರೈಟ್ಸ್ ಆ್ಯಂಡ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. The Declaration of Human Rights by the UNO is discussed in the preamble and fundamental rights part of the Constitution. The Declaration of Human Rights by the UNO. ಈಗಾಗಲೇ UNO ಹ್ಯೂಮನ್ ರೈಟ್ಸಿನ ಬಗ್ಗೆ ಹೇಳಲಾಗಿತ್ತು. ಜೊತೆಗೆ ಅದನ್ನು ಇಂಡಿಯಾದ ಒಂದು ಕಾನ್ಸ್ಟಿಟ್ಯೂಷನಲ್ಲೂ ಕೂಡ ಅಳವಡಿಸಲಾಗಿದೆ. ಇನ್ ಪ್ರಿಯಾಂಬಲ್ ಈಕ್ವಾಲಿಟಿ, ಫ್ರಾಟರ್ನಿಟಿ ಆ್ಯಂಡ್ ಫ್ರೀಡಮ್ ಆರ್ ಡಿಸ್ಕಸ್ಡ್. In our preamble, so equality, fraternity and freedom are discussed. This is discussed in the part 3 of the Constitution from article 12 to 35. 12 ಇಂದ ಹಿಡಿದು 35 ಆರ್ಟಿಕಲ್ವರೆಗೂ ಈ ಒಂದು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳಲಾಗಿದೆ. ಸೊ ಅದರಲ್ಲಿ ಹ್ಯೂಮನ್ ರೈಟ್ಸನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ದೇ ವರ್ 7 ಫಂಡಮೆಂಟಲ್ ರೈಟ್ಸ್ ಇನ್ ದ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗಿದೆ? 7 ಫಂಡಮೆಂಟಲ್ ರೈಟ್ಸನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಲೇಟರ್ ಬೈ 44th amendment of the Constitution. By the 44th amendment of the Constitution in 1978 ಅಲ್ಲಿ ಆದಂತಹ ತಿದ್ದುಪಡಿಯ ಪ್ರಕಾರ, ಸೊ ದ ರೈಟ್ ಟು ಪ್ರಾಪರ್ಟಿ ವಾಸ್ ಟೇಕನ್ ಔಟ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ಈಗಾಗಲೇ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಏನು ಪ್ರಾಪರ್ಟಿ ಒಂದು ರೈಟ್ ಇತ್ತು ಅದನ್ನು ತೆಗೆದು ಹಾಕಲಾಯಿತು. ಯಾವುದರಲ್ಲಿ? 44th ಅಮೆಂಡ್ಮೆಂಟಲ್ಲಿ. ಸೊ ವಾಸ್ ಟೇಕನ್ ಔಟ್ ಆಫ್ ದ ಫಂಡಮೆಂಟಲ್ ರೈಟ್ಸ್ and included under the article 300A. ಅದನ್ನು ಫಂಡಮೆಂಟಲ್ ರೈಟ್ಸಲ್ಲಿ ಯಾವುದನ್ನ
ರೈಟ್ ಟು ಪ್ರಾಪರ್ಟಿಯನ್ನು ತೆಗೆದುಹಾಕಿ ಅದನ್ನು ಆರ್ಟಿಕಲ್ 300 ಸೇರಿಸಲಾಗುತ್ತೆ ಆಸ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್. ಇಟ್ ಈಸ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗುತ್ತೆ. ಹೆನ್ಸ್ ದೇ ಆರ್ 6 ಫಂಡಮೆಂಟಲ್ ರೈಟ್ಸ್. ನಾವು ಇವಾಗ ಎಷ್ಟಿದೆ 6 ಫಂಡಮೆಂಟಲ್ ರೈಟ್ಸ್ ಅನ್ನು ನಾವಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ದೇ ಆರ್ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ, ರೈಟ್ ಟು ಫ್ರೀಡಮ್, cultural and educational right, right against exploitation, right to religious freedom.